ಲೆಜೆಂಡ್ ಡೈರೆಕ್ಟರ್ ಗುರುಪ್ರಸಾದ್ ಅವರ ನಿರ್ದೇಶನ ಮತ್ತು ನಟನೆಯ ಸಿನಿಮಾಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡೈರೆಕ್ಟರ್ ಗುರುಪ್ರಸಾದ್ ಅವರು ನಿರ್ದೇಶನ ಮಾಡಿರುವ ಕೆಲವು ಸಿನಿಮಾಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಗುರುಪ್ರಸಾದ್ ಸರ್ ನಟನೆ ಹಾಗೂ ಒಳ್ಳೆ ಬರಹಗಾರರು ಹೌದು. ಅದರಲ್ಲಿ ಕೆಲವು ನಿರ್ದೇಶನ ಮಾಡಿದ ಸಿನಿಮಾ ತಿಳ್ಕೊಳ್ಳೋಣ. ಅವರ ಮೊದಲನೇ ಚಿತ್ರ ಮಠ, ಇದು 2006ರಲ್ಲಿ ನಿರ್ದೇಶನ ಮಾಡಿದರು. ಜಗ್ಗೇಶ್ವರ್ ಅವರು ಹಾಗೂ ಡೈರೆಕ್ಷನ್ ಅವರು ಗುರುಪ್ರಸಾದ್ ಅವರ ಕಾಂಬಿನೇಷನ್ ಬಂದಂಥ ಮೊದಲನೇ ಸಿನಿಮಾ ಆಗಿತ್ತು. ಅದು ಈ ಸಿನಿಮಾ ಸಕ್ಸಸ್ಫುಲ್ ಆಗಿತ್ತು ಕೂಡ. ನಂತರ ಎದ್ದಳು ಮಂಜುನಾಥ 2009ರಲ್ಲಿ ಸೇಮ್ ಕಾಂಬಿನೇಷನಲ್ಲಿ ಬಂದಂತಹ ಚಿತ್ರ. ಅದು ಕೂಡ ಸೂಪರ್ ಡೂಪರ್ ಇಟ್ಟಾದಂತಹ ಚಿತ್ರ. ನಟನೆ ಹಾಗೂ ನಿರ್ದೇಶನ ಎರಡೂ ಸಹ ಮಾಡಿದಂತಹ ಚಿತ್ರ. ಅವರ ಮೂರನೇ ಚಿತ್ರ ಡೈರೆಕ್ಟರ್ ಸ್ಪೆಷಲ್ 2013ರಲ್ಲಿ ಬಂದಂತಹ ಚಿತ್ರ. ಇದು ಒಂಥರ ಯೂನಿಕ್ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ಒಂದು ಆವ್ರೇಜ್ ಆಗಿ ಬಂದಂತಹ ಚಿತ್ರ ಅಂತಲೂ ಕೂಡ ಹೇಳ್ಬೋದು. ಅದಾದ ನಂತರ 17ರಲ್ಲಿ ಬಂದಂತಹ ಚಿತ್ರ ಎರಡನೇ ಸಲ. ಇದು ನಟನೆ ಹಾಗೂ ನಿರ್ದೇಶನ ಮಾಡಿದಂತಹ ಚಿತ್ರ. ಇದು 4ನೇ ಚಿತ್ರ ಆಗಿದ್ದು, ಇವರ 5ನೇ ಚಿತ್ರ 2017ರಲ್ಲಿ ಬಂದಂತಹ ಚಿತ್ರ ಅಧೇಮ. ಆದರೆ ಇನ್ನೂ ಅದು ಚಿತ್ರ ತೆರೆಗೆ ಬಂದಿಲ್ಲ. 2023ರಲ್ಲಿ ಬಂದಂತಹ ಚಿತ್ರ ಮತ್ತೆ ಕಮ್ಬ್ಯಾಕ್. ಜಗ್ಗಣ್ಣ ಹಾಗೂ ಡೈರೆಕ್ಟರ್ ಗುರುಪ್ರಸಾದ್ ಅವರ ನಟನೆ ಹಾಗೂ ನಿರ್ದೇಶನ ಮಾಡಿದಂಥ ಚಿತ್ರ ರಂಗನಾಯಕ ಇವರ ಕೊನೆಯ ಚಿತ್ರವಾಗಿತ್ತು ನಿರ್ದೇಶನವಾಗಿ.